ನಮಸ್ತೆ. ನಾಡಿನ ಡಾಕ್ಟರ್ ವಿಷ್ಣುಜಿ ಅಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ, ನಾಡಿನ ಜನತೆಗೆ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ರವರ 74ನೇ ಜನ್ಮದಿನೋತ್ಸವ ಕಾರ್ಯಕ್ರಮ ಸೆಪ್ಟೆಂಬರ್ 18, 2024ರಂದು ಆಚರಣೆ ಮಾಡ್ತಾ ಇದ್ದೀವಿ. VSS ಅಭಿಮಾನ್ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ನಾವು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಅನ್ನದಾನ, ರಕ್ತದಾನ ಶಿಬಿರ ಇರ್ತಾಯಿದೆ. ಮತ್ತು ಏನು ನಮ್ಮ ಹೂವಿನ ಅಲಂಕಾರ, ನಮ್ಮ ಟ್ರಸ್ಟ್ ವತಿಯಿಂದಲೇ ನಾವು ಹೂವಿನ ಅಲಂಕಾರ ನಾವು ಆಯೋಜನೆ ಮಾಡ್ತಾಯಿದ್ದೀವಿ. ಆದರೆ ನಮಗೆ ಸರ್ಕಾರ ಬರೀ ಒಂದು ದಿವಸ ಮಾತ್ರ ಕಾಲಾವಕಾಶ ಕೊಟ್ಟಿದೆ. ತೊಂದರೆ ಮೇಲೆ ತೊಂದರೆ, ನೋವು ಮೇಲೆ ನೋವು ನಮ್ಗೆ ಕೊಡ್ತಾನೇ ಇದ್ದಾರೆ. ಸರ್ಕಾರ ಆಗಲಿ, ಅಭಿಮಾನ್ ಸ್ಟುಡಿಯೋ ಮಾಲೀಕರೇ ಆಗಲಿ, ನಾವು ಎಷ್ಟೇ ನೋವು ಕೊಟ್ಟರು, ನಮ್ಮ ಅಪ್ಪಾಜಿನೂ 35 ವರ್ಷ ನೋವು ತಿನ್ಕೊಂಡ್ಬಂದರು. ನಾವು ಇವತ್ತು 15 ವರ್ಷದ ನೋವು ತಿನ್ಕೊಂಡು ನಾವು ಬಂದಿದ್ದೀವಿ. ಪರವಾಗಿಲ್ಲ. 18ನೇ ತಾರೀಕು ನಾವು ಬೆಳಗ್ಗೆ 6 ಗಂಟೆಗೆ ಹೂವಿನ ಅಲಂಕಾರ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. 10 ಗಂಟೆಗೆ ಮುಗಿಯುತ್ತೆ. 10ವರೆಗೆ ಪೂಜೆ ನಾವು ಸ್ಟಾರ್ಟ್ ಮಾಡ್ತೀವಿ. ಎಂದಿನಂತೆ ನಾಡಿನ ವಿಷ್ಣುಜಿ ಅಭಿಮಾನಿಗಳು ಸೆಪ್ಟೆಂಬರ್ 18 ದಿವಸ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಕಟೌಟ್ ಜಾತ್ರೆಯಲ್ಲಿ ಹೇಗೆ ಭಾಗವಹಿಸಿದ್ರಿ ಅದೇ ರೀತಿ ಭಾಗವಹಿಸಿ ನಾವು ಸರ್ಕಾರಕ್ಕೆ, ಅಭಿಮಾನ್ ಸ್ಟುಡಿಯೋ ಮಾಲೀಕರಿಗೆ, ಅಭಿಮಾನಿಗಳ ನೋವು ಆಗಂದನ ಗೊತ್ತಾಗಬೇಕು ಅವ್ರಿಗೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತ ನಾನು ನಾಡಿನ ಡಾಕ್ಟರ್ ವಿಷ್ಣುಜಿ ಅಭಿಮಾನಿಗಳಿಗೆ ಮತ್ತೆ ಕೇಳ್ಕೊತಾ ಇದ್ದೀನಿ. ಬನ್ನಿ, ಭಾಗವಹಿಸಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತ ಪದೇ ನಾನು ಕೇಳ್ತಾ ಇದ್ದೀನಿ. ಪ್ರತಿ ವರ್ಷ ಏನಂದರೆ, ಈಗ 10 ಕುಂಟೆ ಏನು ಪುಣ್ಯಭೂಮಿ ಜಾಗ ಇದೆ, ನಾವೇನು ನಮ್ಮ ವಿಷ್ಣು ಸೇನಾ ಸಂಘಟನೆ ಟ್ರಸ್ಟಿಂದ ನಾವು ಹೋರಾಟ ಮಾಡ್ಕೊಂಬಂದಿದ್ದೀವಿ. ಸಂಧಾನ ಮಾಡಿ ಸರ್ಕಾರ ಜೊತೆ, ಸ್ಟುಡಿಯೋ ಮಾಲೀಕರ ಜೊತೆ. ಅದು ಕಳೆದ 7 ವರ್ಷಗಳ ಹಿಂದೆನೇ ಅದು 10 ಕುಂಟೆ ಜಾಗದ್ದೆಲ್ಲ ಮಾತುಕತೆ ಆಗಿ ಒಪ್ಪಿಗೆ ಪತ್ರ ಬರ್ಕೊಟ್ಟು ಸರ್ಕಾರ ಹಿಂಬರ ಸರ್ವೆ ಮಾಡಿರೋದು ಎಲ್ಲ ಆಗೈತೆ. ಆದರೆ ಒಂದು ಸೂಕ್ತ ಸರ್ಕಾರನೇ ಆಗಲಿ, ಸ್ಟುಡಿಯೋ ಮಾಲೀಕರು ಬಂದು ನಮಗೆ ಅದು ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ಅದು ನೆನೆಗುದಿಗೆ ಬಿದ್ದಿದೆ. ಆದರೆ ನಾವು ಅಭಿಮಾನಿಗಳು ಅವ್ರು ದಾನವಾಗಿ ಕೊಡದೇ ಇದ್ರೂ ಪರವಾಗಿಲ್ಲ, ನಾವು ಅಭಿಮಾನಿ ಸಂಘಟನೆಗಳು 10 ಕುಂಟೆ ಜಾಗಕ್ಕೆ ಅಭಿಮಾನ ಸಂಘಟನೆ ನಾವು ವೆಚ್ಚ ಬರ್ಸೋಕ್ಕೆ ರೆಡಿ ಇದ್ದೀವಿ. ಈ ಬಗ್ಗೆ ನಾವು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ವಿ. ಜಿಲ್ಲಾಧಿಕಾರಿಗಳು ಸಭೆ ಕರೆದಿದ್ರು. ಆ ಜಿಲ್ಲಾಧಿಕಾರಿಗಳಿಗೆ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಗೈರಾಜರಾದರು. ಇವತ್ತು ಅಭಿಮಾನ್ ಸ್ಟುಡಿಯೋ ಮಾಲೀಕರು ಅಭಿಮಾನಿಗಳ ಮೇಲೆ, ಅಭಿಮಾನಿ ಸಂಘಟನೆಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ, ದುಂಡಾವರ್ತನೆ ಮಾಡ್ತಾ ಇದ್ದಾರೆ. ಇದು ಬೇಡ ಅಂತ ಹೇಳ್ತಾ ಇದ್ದೀನಿ ಅವ್ರಿಗೆ. ಮೇರು ನಟ ಬಾಲಣ್ಣವ್ರಿಗೆ ಗೌರವ ಕೊಡಿ, ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ಗೆ ಗೌರವ ಕೊಡಿ. ಇವತ್ತು ಆ 10 ಕುಂಟೆ ಅಂತ್ಯ ಸಂಸ್ಕಾರ ಆಗಿ ಜಾಗಕ್ಕೆ ನಾವು ವೆಚ್ಚ ಬರ್ಸೋಕ್ಕೆ ರೆಡಿ ಇದ್ದೀವಿ. ಮಾತುಕತೆಗೆ ಬನ್ನಿ ಅಂತ ಪದೇ ಕೇಳ್ತಾ ಇದ್ದೀವಿ. ನೀವು ಮಾತುಕತೆಗೆ ಬಂದಿಲ್ವಾ? ನಿಮ್ಮ ಸ್ಟುಡಿಯೋ ಮಾಲೀಕರ ವಿರುದ್ಧ ಅವರ ದೌರ್ಜನ್ಯ, ಕಿರುಕುಳ, ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ನಾವು ಹೈಕೋರ್ಟ್ಗೆ ಮತ್ತೆ 3ನೇ ಬಾರಿ ಎಲ್ಲರೂ ವಿರುದ್ಧ ನಾವು ರಿಟ್ ಪಿಟಿಷನ್. ಮೈಸೂರಲ್ಲೇ ಸರ್ಕಾರದಿಂದ 2023ರಲ್ಲೇ ಸ್ಮಾರಕ ಲೋಕಾರ್ಪಣೆ ಆಯಿತು. ನಮ್ಗೆ ತೊಂದರೆ ಇಲ್ಲ. ನಮ್ಗೆ ಇದು ಅಂತ್ಯ ಸಂಸ್ಕಾರ ಆಗಿದ್ದ ಜಾಗ 2009ರಿಂದ 24 ಆದ್ರೂ ಸರ್ಕಾರ ಮಾಡಿಕೊಟ್ಟಿಲ್ಲ. 5 ಜನ ಮುಖ್ಯಮಂತ್ರಿಗಳಿಗೆ, 6 ಜನ ಜಿಲ್ಲಾಧಿಕಾರಿಗಳಿಗೆ, ಎಲ್ಲ ಇಲಾಖೆಗೂ ಮನವಿ ಕೊಟ್ಟಿದ್ದೀವಿ. ಯಾವ ಸರ್ಕಾರಗಳು, ಯಾವ ಮುಖ್ಯಮಂತ್ರಿಗಳು ನಮಗೆ ಸ್ಪಂದನೆ ಮಾಡ್ತಿಲ್ಲ. ಈ ನಲಾಯಕ ರಾಜಕಾರಣಿಗಳು, ಈ ನಲಾಯಕ ವಾಣಿಜ್ಯ ಮಂಡಳಿ, ಕಲಾವಿದರ ಸಂಘ ಯಾರು ನಮಗೆ ಅಭಿಮಾನಿಗೆ ಸಂಘಟನೆಗಳಿಗೆ ಸ್ಪಂದಿಸ್ತಾ ಇಲ್ಲ. ಇರಲಿ, ನಾವು ಅಭಿಮಾನಿ ಸಂಘಟನೆಗಳು ಇದ್ದೀವಿ, ಅಭಿಮಾನಿಗಳಿದ್ದೀವಿ. ವಿಷ್ಣುಜಿ ಅಭಿಮಾನಿಗಳು ಏನು ಒಂದು ಚಿತ್ರರಂಗದಲ್ಲೇ ಹೋರಾಟ ಮಾಡ್ಕೊಬಂದರು, ಯಾವ ಸ್ಥಾನಕ್ಕೆ ಏರಿದ್ರು, ನಾವು ಅಷ್ಟೇ ನಿರಂತರ ನಾವು ಹೋರಾಟ ಮಾಡ್ಕೊಬಂದು ಆ ಪುಣ್ಯಭೂಮಿನ ಉಳಿಸ್ಕೋತೀವಿ ಸರ್. ಅಭಿಮಾನಿಗಳು ಎಡವಟ್ಟು 2009ರಲ್ಲಿ ಸ್ಟುಡಿಯೋ ಮಾಲೀಕರು ಎಡವಟ್ಟು ಮಾಡಿದ್ರು, ಸರ್ಕಾರನೂ ಮಾಡಿದ್ರು. ಇವರಿಗೆ ಒಬ್ಬರು ಕಲಾವಿದರು ಹಾಕಿದ ಮೇಲೆ ಇವರು ಅಭಿಮಾನ್ ಸ್ಟುಡಿಯೋ ಮಾಲೀಕರು ನಮ್ಮ ಸ್ವಂತ ಪ್ರಾಪರ್ಟಿ ಅಂತಾರೆ. ಸ್ವಂತ ಪ್ರಾಪರ್ಟಿ ಆದಮೇಲೆ ಯಾಕೆ ಹಾಕಿಸ್ಕೊಂಡ್ರಿ? ಅವತ್ತು ಸರ್ಕಾರ ಯಾಕೆ ಆ ಜಾಗನ ಹುಡುಕ್ತು? ಕಂಠೀರವ ಸ್ಟುಡಿಯೋ ಇರಲಿಲ್ವಾ? ಬೇರೆ ಗೌರ್ಮೆಂಟ್ ಜಾಗ ಇರಲಿಲ್ವಾ? ಆ ಜಾಗ ಯಾಕೆ ಹುಡುಕಿದ್ರಿ? ಅಂದರೆ ಸರ್ಕಾರ ಕೊಟ್ಟಿರೋ ಜಾಗ, ಅದು ಸರ್ಕಾರ ಕೊಟ್ಟಿರೋ ಜಾಗ ಆಗಿರೋದ್ರಿಂದ ಸರ್ಕಾರ ಅಲ್ಲಿ ಹಾಕ್ತು. ಸ್ಟುಡಿಯೋ ಮಾಲೀಕರು ಅವತ್ತು ಕಣ್ಣು ಮುಚ್ಕೊಂಡು ಹಾಕಿಸ್ಕೊಂಡ್ರು. ಇವತ್ತು ದುಂಡಾವರ್ತನೆ ಮಾಡ್ತಾ ಇದ್ದಾರೆ. ಆ ದುಂಡಾವರ್ತನೆ ಜಾಸ್ತಿ ನಡೆಯಲ್ಲ. ಬಾಲಣ್ಣವರು ಇಲ್ಲ, ಅವ್ರ ಮಕ್ಕಳು ಇಲ್ಲ. ಇವತ್ತು ಅವ್ರ ಮೊಮ್ಮಗ ಇದ್ದಾರೆ. ದಯವಿಟ್ಟು ಆ ಮೊಮ್ಮಗರು, ನೀವು ಆ ತಾತ ಮತ್ತು ತಂದೆಯಂದಿರು ಇಬ್ಬರಿದ್ದರೆ ಅವ್ರಿಗೆ ಗೌರವ ಕೊಟ್ಟು ದಯವಿಟ್ಟು ನೀವು ಆ ಅಂತ್ಯ ಸಂಸ್ಕಾರ ಜಾಗಕ್ಕೆ ಗೌರವ ಕೊಡಿ ಅಂತ ಅಭಿಮಾನ್ ಸ್ಟುಡಿಯೋ ಮಾಲೀಕರ ಕಾರ್ತಿಕರನ್ನ ಕೇಳ್ಕೊತಾ ಇದ್ದೀನಿ. ನಾವು ಇನ್ನೂ ಅಕ್ಟೋಬರ್ವರೆಗೂ ಕಾಯ್ತೀವಿ. ಅವರು ಏನೂ ಇದು ಯಾವುದಕ್ಕೂ ಸ್ಪಂದಿಸಿಲ್ಲ ಅಂದರೆ ನಾವು ಕಾನೂನು ಹೋರಾಟ ಮುಂದುವರಿಸ್ತೀವಿ ಸರ್. ನಾವು ವಿಷ್ಣು ಸೇನಾ ಸಂಘಟನೆ ರಾಜ್ಯಾಧ್ಯಕ್ಷ ರಾಜುಗೌಡ. ನಮಸ್ತೆ. ನಮಸ್ಕಾರ. ಕನ್ನಡ ನಾಡಿನ ವಿಷ್ಣುಜಿ ಅಭಿಮಾನಿಗಳಿಗೆ ವಿಷ್ಣು ಸೇನಾ ಸಂಘಟನೆ ಕಾನೂನು ಸಲಹೆಯಾದ ಅಡ್ವೊಕೇಟ್ ಸಿಂಹ ಮಾತಾಡ್ತಾ ಇದ್ದೀನಿ. ಹಾಗೆ ಏನು ಒಂದು ಸೆಪ್ಟೆಂಬರ್ 18ನೇ ತಾರೀಕು 2024 ವಿಷ್ಣು ಅಪ್ಪಾಜಿಯವರ ಒಂದು ದೊಡ್ಡ ಒಂದು ಹುಟ್ಟುಹಬ್ಬ
ಹುಟ್ಟುಹಬ್ಬನ ತಾನು ಮಾಡ್ಕೊಳ್ಳೋದು ಸ್ವಾರ್ಥ, ಅಭಿಮಾನಿಗಳ ಜೊತೆ ಸೇರಿ ಮಾಡೋದು ಅಭಿಮಾನಿಗಳ ಹಬ್ಬ ಅಂತ ನುಡಿದಂಥ ಡಾಕ್ಟರ್ ವಿಷ್ಣುವರ್ಧನ್ ಅವರು ಇವತ್ತು ಹುಟ್ಟುಹಬ್ಬದ ಒಂದು ಪ್ರಯುಕ್ತ ಪ್ರತಿಯೊಬ್ಬರು ಕನ್ನಡ ನಾಡಿನ ಅಭಿಮಾನಿಗಳು ಆಗಿರ್ಬೋದು, ಕನ್ನಡಿಗರಾಗಿರ್ಬೋದು, 7 ಕೋಟಿ ಕನ್ನಡಿಗರು ಬಂದು ಈ ಒಂದು ಹಬ್ಬದಲ್ಲಿ ಆಚರಣೆ ಮಾಡಬೇಕು. ನೀವು ಒಂದು ವಿಜೃಂಭಣೆಯಿಂದ ನಾವೆಲ್ಲರೂ ಸೇರಿ ಆಚರಣೆ ಮಾಡೋಣ. ಹಾಗೆ ಡಾಕ್ಟರ್ ರಾಜ್ಕುಮಾರ್, ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ಕರ್ನಾಟಕದ ಒಂದು ಕನ್ನಡದ ಹೆಮ್ಮೆಯ ಪುತ್ರ ಅಂತ ಕೂಡ ನಾನು ಅವ್ರಿಗೆ ಹೇಳ್ತೀನಿ. ಅವರ ಅಭಿಮಾನಿಗಳು ನಮಗೆ ಸಾಕಷ್ಟು ಬೆಂಬಲವನ್ನು ಕೊಟ್ಟಿದ್ದಾರೆ. ಹಾಗೆ ಕನ್ನಡ ಪರ ಹೋರಾಟಗಾರರಾಗಿರ್ಬೋದು ಅಧ್ಯಕ್ಷರು ನಾರಾಯಣ್ ಅವರು ನಮಗೆ ಸಾಕಷ್ಟು ಬೆಂಬಲವನ್ನು ಕೊಟ್ಟಿದ್ದಾರೆ ಹೋರಾಟಗಳಲ್ಲಿ. ಅವರು ನಿಮ್ಮ ಸಂಘಟನೆಗಳು, ಕನ್ನಡ ಪರ ಹೋರಾಟಗಾರರು ಪ್ರತಿಯೊಬ್ಬರು ನೀವು ಬಂದು ಭಾಗವಹಿಸಬೇಕು. ಒಂದು ಬೃಹತ್ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹುಟ್ಟುಹಬ್ಬವನ್ನು ಆಚರಿಸೋಣ. ನಮ್ಮ ಹಿತಶತ್ರುಗಳಿಗೆ ನಾವು ಪಾಠವನ್ನು ಕಲಿಸುವಂಥ ಕೆಲಸವನ್ನು ಮಾಡೋಣ. ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿ ತೋರಿಸಬೇಕು ಕರ್ನಾಟಕ ಜನತೆಗೆ. ಒಬ್ಬ ಕನ್ನಡಿಗನಿಗೆ ಅನ್ಯಾಯ ಆಯಿತು ಅಂದರೆ ಯಾವ ರೀತಿ ಕನ್ನಡಿಗರು ಎದ್ದು ನಿಲ್ತಾರೆ, ಯಾವ ರೀತಿ ಹೋರಾಟ ಮಾಡ್ತಾರೆ, ಯಾವ ರೀತಿ ಸಿಂಹ ಗರ್ಜನೆ ಮಾಡ್ತಾರೆ ಕರ್ನಾಟಕದಲ್ಲಿ ಅಂತ ಪ್ರತಿಯೊಬ್ಬರು ನೀವು ಬಂದು ನಿಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಅಂತ ನಾನು ಈ ಒಂದು ಪುಣ್ಯ ಒಂದು ಏನು ಹುಟ್ಟುಹಬ್ಬದ ದಿವಸ ನಮ್ಮ ವಿಷ್ಣುವರ್ಧನ್ ಹುಟ್ಟುಹಬ್ಬದ ದಿವಸ ನೀವು ಪ್ರತಿಯೊಬ್ಬರು ಬಂದು ನೀವು ಆಚರಣೆ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಯಾರು ನೀವು ಇಲ್ಲ ನಾವು ಯಾಕೆ ಬರೋಣ, ನಾವು ಅಪ್ಪು ಸರ್ ಅಭಿಮಾನಿ, ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ, ನಾವು ದರ್ಶನ್ ಅಭಿಮಾನಿ, ಅದು ಯಾಕೆ ನೀವು ಬೇರೆ ಬೇರೆ ಮಾಡ್ಕೊಂಡು ನೀವೆಲ್ಲ ಒಂದು ಒಗ್ಗಟ್ಟು ಮೆರೆದು ನೀವೆಲ್ಲ ಬಂದು ಆಚರಣೆ ಮಾಡಿ. ಸೆಪ್ಟೆಂಬರ್ 18ನೇ ತಾರೀಕು ಡಾಕ್ಟರ್ ವಿಷ್ಣುವರ್ಧನ್ ಮೇರು ನಟರಾದ ಕನ್ನಡ ಚಲನಚಿತ್ರ ಮೇರು ನಟರಾದ ಡಾಕ್ಟರ್ ವಿಷ್ಣುವರ್ಧನ್ ಅವರ ನೀವೆಲ್ಲ ಬನ್ನಿ. ಹಾಗೆ ನಾವು ಏನು ಒಂದು ಜಿಲ್ಲಾಧಿಕಾರಿ ಒಂದು ಕಚೇರಿಗೆ ವಿಷ್ಣು ಸೇನಾ ಸಮಿತಿ, ವಿಷ್ಣು ಸೇನಾ ಸಂಘಟನೆ ಅಧ್ಯಕ್ಷರಾದ ಒಂದು ನಮ್ಮ ಶ್ರೀನಿವಾಸ್ ವೀರಗುಪ್ತರ ಅವರಾಗಿರ್ಬೋದು, ಆಮೇಲೆ ನಮ್ಮ ರಾಜೇಗೌಡರು, ನಮ್ಮ ವಿಷ್ಣು ಸೇನಾ ಸಂಘಟನೆ ಅಧ್ಯಕ್ಷರಾದ ರಾಜೇಗೌಡರು, ಆಮೇಲೆ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ವತಿಯ ಒಂದು ಅಧ್ಯಕ್ಷರಾದ ದತ್ತುಪುತ್ರರಾದ ಶ್ರೀಧರ್ ಮೂರ್ತಿ ಅವರು ಪ್ರತಿಯೊಬ್ಬರು ಭೇಟಿ ನೀಡಿ ಒಂದು ಅನುಮತಿ ಪತ್ರವನ್ನು ಪಡೆಯುವಂಥ ಒಂದು ಕೆಲಸವನ್ನು ಮಾಡಿ ಯಶಸ್ಸಾಗಿ ನಾವು ಒಂದು ಏನು ಸುರಕ್ಷತೆ ಕಾಯ್ದೆಯನ್ನು ಜಾರಿ ಮಾಡಬೇಕು ಅಂತ ಕಮಿಷನರ್ ಕೂಡ ಮನವಿ ಕೊಟ್ಟಿದ್ದೀವಿ. ಹಾಗೆ ನಮ್ಮ ಪೊಲೀಸರ ಒಂದು ರಕ್ಷಣೆ ಕೂಡ ಕೊಡ್ತಾರೆ. ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಪೊಲೀಸರಿಗೆ ತೊಂದರೆ ಕೊಡದೆ ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ನೀವೆಲ್ಲರೂ ಒಂದು ಆಚರಣೆ ಮಾಡಿ ಅವ್ರಿಗೂ ನೀವು ಅನುಕೂಲ ಆಗೋ ರೀತಿ ಮಾಡಿಕೊಡಿ. ಅವರು ನಿಮಗೆ ರಕ್ಷಣೆ ಕೊಡೋಕ್ಕೆ ಅಂತ ಬಂದಿರ್ತಾರೆ. ಸುಮ್ಮನೆ ನೀವು ಬಂದು ಅಲ್ಲಿ ಅವ್ರ ಮೇಲೆ ದರ್ಪ ಮಾಡೋದು, ಗಲಾಟೆ ಮಾಡೋದು ಅವಶ್ಯಕತೆ ಇಲ್ಲ. ಆ ಹುಟ್ಟುಹಬ್ಬನ ಯಾವತ್ತೂ ನಾವು ಸಂತೋಷವಾಗಿಂದ ಆಚರಣೆ ಮಾಡಬೇಕು. ಆ ಸಂತೋಷ ನಿಮ್ಮಲ್ಲೂ ಇರಲಿ, ನನ್ನಲ್ಲೂ ಇರಲಿ ಅಂತ ನಾನು ಕೇಳ್ಕೊತೀನಿ. ಈ ಸಂದರ್ಭದಲ್ಲಿ ಧನ್ಯವಾದಗಳು. ಜೈ ಕನ್ನಡಾಂಬೆ.